ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಇದು ನೋಡಿ, ಯಲಹಂಕದ ಹತ್ರ ಇದ್ದೀನಿ. ಯಲಹಂಕ ಮೇಲು ಸೇತುವೆ, ಯಲಹಂಕ ಏನಿಲ್ಲಿ ಸರ್ಕಲ್ಲು ಪೊಲೀಸ್ ಸ್ಟೇಷನಿಂದ ಹಿಡಿದು ಮುಂದೆ ಅದು ರೈಲು ಗಾಲಿ ಕಾರ್ಖಾನೆ ಹತ್ರವರೆಗೂ ಫ್ಲೇವರ್ ಮಾಡ್ತಾಯಿದ್ದಾರೆ. ಮೇಲು ಸೇತುವೆ ಅಂದರೆ ಇದು ಅವಶ್ಯಕತೆ ಇರಲಿಲ್ಲ. ಆ ಕಡೆ ಈ ಕಡೆ ರೋಡ್ ಅಗಲ ಮಾಡಿದರೆ ಇದೇನು ಮೇಲು ಸೇತುವೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೆ ಈ ಮೇಲು ಸೇತುವೆ ಸುಮಾರು 6-7 ವರ್ಷ ಆಯಿತು, 5-6 ವರ್ಷ ಆಯಿತು ಅನಿಸುತ್ತೆ, ಇನ್ನೂ ಹಂಗೆ ನಿಂತಿದೆ. ಕೆಲಸನಂತೂ ಮಾಡ್ತಾಯಿಲ್ಲ. ನೋಡಿ ಸ್ನೇಹಿತರೆ, ಇದು ಯಲಹಂಕ ಮೇಲು ಸೇತುವೆ ಕಾಮಗಾರಿ ನಿಲ್ಲಿಸಿದ್ದಾರೆ. ಯಾಕೆಂದರೆ ಮೋಸ್ಟ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅನಿಸುತ್ತೆ. ಇದಕ್ಕೆ ಟೆಂಡರ್ಗೆ ದುಡ್ಡು ಏನಾಯ್ತೋ ಗೊತ್ತಿಲ್ಲ ಇದಕ್ಕೆ ಮುಂಚೆ. ಆಮೇಲೆ ಈ ಭಾಗದ ಶಾಸಕರು ಏನು ಮಾಡ್ತಾಯಿದ್ದಾರೆ ಇದನ್ನು ಕೇಳೋಕ್ಕಾಗಲ್ವ? ಎಷ್ಟು ವರ್ಷದಿಂದ ಇದು ಕಾಮಗಾರಿ ನಡೀತಾ ಇದೆ, ಇನ್ನು ಎಷ್ಟು ವರ್ಷ ಬೇಕು ಇದನ್ನು ಮಾಡೋಕ್ಕೆ? ಅಂದರೆ ಇದಕ್ಕೆ ಒಂದು ಕಾನೂನು ರೀತಿಯಲ್ಲಿ ಇದಕ್ಕೆ ಒಂದು ರೂಲ್ಸೇ ಇಲ್ಲ. ಎಷ್ಟು ವರ್ಷ ಬೇಕಾದ್ರೂ ಮಾಡ್ಬೋದು ಒಂದು ರೋಡ. ಸುಮಾರು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಇರ್ಬೋದು ಇದು. ಇದನ್ನು 1-2 ಕಿಲೋಮೀಟ್ರ್ ರೋಡ್ ಇದು ಯಲಹಂಕ. ಇದು ಇಲ್ಲಿ ಮೇಲು ಸೇತುವೆ ಮಾಡ್ತಾಯಿದ್ದಾರೆ. ಈ ಮೇಲು ಸೇತುವೆ ನಿಲ್ಲಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಭಾಳ ಅನಾನುಕೂಲ ಆಗ್ತಾಯಿದೆ. ಓಡಾಡೋಕ್ಕೆ ಫುಲ್ಲು ಸಿಕ್ಕಾಪಟ್ಟೆ ಸಂಚಾರ ದಟ್ಟಣೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾಯಿದೆ ಜನಗಳಿಗೆ. ಈ ಮೇಲು ಸೇತುವೆ ಸುಮ್ಮನೆ ಅವಶ್ಯಕತೆ ಇರಲಿಲ್ಲ. ಬೇಕಾರೆ ಆ ಇಂಜಿನಿಯರ್ ಬರಲಿ, ಈ ಪ್ಲ್ಯಾನಿಂಗ್ ಏನು ಮಾಡಿ ಕೊಟ್ಟಿದ್ದಾರಲ್ಲ ಆ ಇಂಜಿನಿಯರ್ ಬಂದರೂ ಕೂಡ ಹೇಳ್ತೀನಿ, ಇದು ಮೇಲು ಸೇತುವೆ ಅವಶ್ಯಕತೆ ಇರಲಿಲ್ಲ. ಸುಮ್ಮನೆ ವೇಸ್ಟಾಗಿ ಮೇಲು ಸೇತುವೆ ಮಾಡಿ ಇವತ್ತು ಅರ್ಧಂಬರ್ಧ ಮಾಡಿ ನಿಲ್ಲಿಸಿದ್ದಾರೆ. ಮಾಡಲೂ ಇಲ್ಲ, ಇವಾಗ ಕೊನೆಗೆ ಅದನ್ನು ಬಿಡಲೂ ಇಲ್ಲ. ಹಂಗಾಗಿದೆ ಕತೆ ಇವತ್ತು. ನೋಡಿ ಹಂಗೆ ನಿಲ್ಲಿಸಿದ್ದಾರೆ. ಕೆಲಸ ನಡೀತಾ ಇಲ್ಲ, ಕೆಲಸ ಬಂದಾಗಿದೆ, ಕೆಲಸ ಸ್ಟಾಪ್ ಮಾಡಿದ್ದಾರೆ. ಇದನ್ನು ಕೆಲಸನೂ ನಡೀತಾನೂ ಇಲ್ಲ. ಇದು ಆ ಕಡೆ ಈ ಕಡೆ ರೋಡ್ ಅಗಲ ಮಾಡಿದರೆ ಇದು ಮೇಲು ಸೇತುವೆ ಅವಶ್ಯಕತೆ ಇರಲಿಲ್ಲ, ಇದು ಬೇಕಾಗಿರಲಿಲ್ಲ. ಇಲ್ಲಿ ಈ ಸಿಗ್ನಲಲ್ಲಿ ಒಂದು ಏನೋ ವ್ಯವಸ್ಥೆ ಮಾಡ್ಬೋದಿತ್ತು. ಅಂಡರ್ ಪಾಸು ಆ ಕಡೆ ಮುಂದೆ ಅಂಡರ್ ಪಾಸ್ ಮಾಡಿದರೆ ಆಗಿರೋದು. ಕೆಳ ಸೇತುವೆ ಅಂಡರ್ ಪಾಸ್ ಮಾಡಿದರೆ ಇಲ್ಲಿ ಈ ಸರ್ಕಲಲ್ಲಿ ಅಂಡರ್ ಪಾಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಇದು ಮೇಲು ಸೇತುವೆ ಅವಶ್ಯಕತೆ ಇರಲಿಲ್ಲ. ಇಲ್ಲಿರ್ತಕ್ಕಂಥ ಏನು ಇಂಜಿನಿಯರ್ಗಳು ಇರ್ತಲ್ಲ, ಇಂಜಿನಿಯರ್ಗಳು ಇವರು ಏನೇನಕ್ಕೂ ಕೆಲಸ ಅದೇನು ಓದಾರೋ ಗೊತ್ತಿಲ್ಲ, ಯಾವ ರೀತಿ ಇಂಜಿನಿಯರ್ ಮಾಡಿದಾರೋ ಗೊತ್ತಿಲ್ಲ. ಆದರೆ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಪ್ಲ್ಯಾನ್ಗಳನ್ನೆಲ್ಲ ಮಾಡಿಕೊಟ್ಟು ಇವತ್ತು ಬೆಂಗಳೂರು ನಗರನ ಒಂದು ಪ್ಲ್ಯಾನಿಂಗೇ ಇಲ್ಲ ಆ ರೀತಿ ಬೆಳೆಸ್ತಾ ಇದ್ದಾರೆ. ನಮ್ಮ ಉಪಮುಖ್ಯಮಂತ್ರಿಗಳು ಏನೇನೋ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಇಂಥವೆಲ್ಲ ಕೆಲಸ ಮುಗಿಸಿ ಫಸ್ಟು, ಆಮೇಲೆ ಅದೇನೋ ಗ್ರೇಟರೋ ಏನೋ ಪ್ರೇಟರೋ ಮಾಡುವಂತ್ರಿ. ದಯವಿಟ್ಟು ಫಸ್ಟು ರಸ್ತೆಗಳನ್ನು, ಬೆಂಗಳೂರಿನಿರ್ತಕ್ಕಂಥ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಒಳ್ಳೆ ನೀಟಾಗಿ ಮಾಡಿದರೆ ನೀವು ಆಮೇಲೆ ಮುಂದೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಈಗ ದಯವಿಟ್ಟು ಇಂಥ ಏನು ಕೆಲಸಗಳು ಸುಮಾರು ಕಡೆ ನಿಂತಿದ್ದಾವೆ, ಇದನ್ನು ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯಲಹಂಕದ ಭಾಗ ಜನರು ನಿಮಗಿಷ್ಟ ಆದರೆ, ನಿಮಗೆ ಈ ಕೆಲಸ ಬೇಗ ಮುಗಿಬೇಕನ್ನಂಗಿದ್ರೆ ಈ ವಿಡಿಯೋ ಶೇರ್ ಮಾಡಿ. ಇಲ್ಲ ನಾವು ಇದೇ ಗಿಜಿಬಿಜಿಲೇ ಓಡಾಡ್ತೀವಿ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ನೇಹಿತರೆ ನೋಡಿ, ಇದೇ ಜಾಗದಲ್ಲಿ ಯಲಹಂಕದಲ್ಲಿ ಬಂದು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಕೆಲಸ ಬೇಗ ಮುಗಿಬೇಕಂತ ಈ ಭಾಗದ ಶಾಸಕರು ಮತ್ತು ಈ ಸರ್ಕಾರನ ಕೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಜೈ ಕರ್ನಾಟಕ. ಮತ್ತೆ